ನಮಸ್ಕಾರ. ಇವತ್ತಿನ ದಿನಚರಿಗೆ ಎಲ್ರಿಗೂ ಸ್ವಾಗತ. ಮಹಾಲಕ್ಷ್ಮಿ ಲೇಔಟಿನ ನಿವಾಸಿಗರ ಜೊತೆ ಸ್ವಲ್ಪ ಸಮಯವನ್ನು ಕಳೆದು ಅವ್ರ ಜೊತೆ ಗೇಮ್ಸು ಮೋಜು ಮಸ್ತಿ ಮಾಡೋದಕ್ಕೆ ಹೊರಟಿದ್ದೀವಿ. ಚಾಕ್ಲೇಟ್ ಹಿಡಿಯಲ್ಲಿ ಅದೆಲ್ಲ ಇಟ್ಕೊಂಬೇಡ ಆಯಿತಾ, ಸುಮ್ಮನೆ ಇರು, ನಂದದು. ನಿನ್ನ ಏನೇ ಇದ್ದರೂ ಈ ಗೇರು, ಸ್ಟೇರಿಂಗು, ಬ್ರೇಕು, ಕ್ಲಚ್ಚು ಅಷ್ಟರಲ್ಲೇ ಇರಬೇಕು ಆಯಿತಾ. ಬೇಗ ಹೊರಟಿದ್ವಿ, ಸೊ ಸಮಯ ಇನ್ನೂ ಇದ್ದಿದ್ದರಿಂದ ಸ್ವಲ್ಪ ಕಾಫಿ ಟೀ ಕುಡಿಯೋಣ ಅಂತ ಹೋದ್ವಿ. ಚೆನ್ನಾಗಿದೆಯಾ? ಬೈತಲೆಗೆ ಎಲ್ಲರೂ ಕುಂಕುಮನ ಇಡ್ತಾರೆ, ಆದರೆ ನಾನು ಹಾರ್ಟ್ ಶೇಪಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಯಾಕೆ ಅಂತ ಅಂದರೆ ಅದು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ಒಂದು ಗುರುತು ಅಲ್ವಾ. ಸೊ ಆ ಗುರುತು ಯಾವ ಥರ ಇರಬೇಕು ಅಂತ ಅಂದರೆ, ನಾನು ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗಿರೋದ್ರಿಂದ ಆ ಹೃದಯದ ಗುರುತು ಹಾಗೆ ಇರಲಿ ಅಂತ ನಾನು ಯಾವಾಗಲೂ ಅದನ್ನು ಹಾಕ್ತೀನಿ. ವೇದಿಕೆ ಸಜ್ಜಾಗಿದೆ, ಈವೆಂಟ್ಗೆ ನಾವು ಬಂದ್ವಿ. ಜೋಡಿ ನಂಬರ್ 1 ಕಾರ್ಯಕ್ರಮದ ಸಲುವಾಗಿ ಬಂದಿದ್ದರಿಂದ ಎಲ್ಲ ಜೋಡಿಗಳಿಗೂ ನಾವು ಪ್ರಶ್ನೋತ್ತರ ಹಾಗೆ ಕೆಲವೊಂದು ಗೇಮ್ಸ್ನ ಆಡಿಸ್ತೀವಿ. ಒಂದು ಡಿಫರೆನ್ಸ್ ಗೊತ್ತಿಲ್ಲ ನನಗೆ, ನಾನ್ಸೆನ್ಸ್ ಫೆಲೋ. ಈಗ ನಾನು ಒಪ್ಪಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ ಹಾಗಾದ್ರೆ ಮತ್ತೆ ಗುಂಡುಗಿದೆ ಅಂದ್ರೆ ಹೊಡೆದು ನನ್ನಿತ್ತು ಅದು ಹೆಂಗಾರು ಹೇಳ್ಕೊತೀನಿ ನಾನು. ಅವರದ್ದೇ ಒಂದು ಲೇಡೀಸ್ ಕ್ಲಬ್ ಇದೆ. ಸೊ ಆ ಕ್ಲಬ್ನ ಮೂಲಕ ನಮಗೆ ಸನ್ಮಾನ ಮಾಡೋದ್ರ ಜೊತೆ ಒಳ್ಳೊಳ್ಳೆ ಗಿಫ್ಟ್ಸ್ನ ಕೊಟ್ಟರು. ಪ್ರತಿಯೊಂದು ಕೂಡ ಹ್ಯಾಂಡ್ ಮೇಡ್ ಆಗಿತ್ತು. ಸೆಂಟೆನ್ಸ್ ಇದೆ, ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತೆ ನಾಳೆ. ಸೊ ಇದೇ ತರ ನೀವು ಕೂಡ ನಗ್ತಾ ಇರಿ. ಅಂಡ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಬರೀ ಕೃಷ್ಣ ಆರ್ತಿಗೊಂದು ಕೀರ್ತಿಗೊಂದು ಅಂತ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ. ಹಬ್ಬಕ್ಕೆ ಇದು ಇವರೇ ಮಾಡಿರೋದು. ನಿಜವಾಗ್ಲೂ ಇಷ್ಟು ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಜಿ ಕುಟುಂಬ ಎಷ್ಟು ದೊಡ್ಡದು ಅಂತ ನಿಮ್ಮೆಲ್ರಿಗೂ ಗೊತ್ತಲ್ವಾ. ಆ ಕುಟುಂಬದ ಜೊತೆ ಈ ಕುಟುಂಬ ಕೂಡ ಸೇರಿದೆ. ವರ್ಷ ಸೆಲೆಬ್ರೇಷನ್ ನಡೆಸ್ತಾ ಇದೆ, ಎಲ್ರಿಗೂ ಗೊತ್ತಿರ್ಬೋದು. ಸೊ ಜಿ ಕನ್ನಡ ಆಲ್ ದ ಬೆಸ್ಟ್ ಅಂತ ಎಲ್ರು ಒಂದ್ಸಲ ಹೇಳುವ. ಜಿ ಕನ್ನಡ ಮುಗಿಸಿ ರಿಹರ್ಸಲ್ಸ್ಗೆ ಅಂತ ಹೋದ್ವಿ. ಅಲ್ಲಿ ಜಿಷ್ಣು ಸಿಕ್ಕದ ಎಷ್ಟು ಕೌಂಟ್ರು ಕೊಟ್ಟು ನನ್ನ ಬಾಯ ಮುಚ್ಚಿಸ್ಬಿಟ್ಟ. ಕರೆಕ್ಟ್ ಕಣೋ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂದರೆ. ಸರಿಗಮಪ್ಪಗೆ ನನ್ನ ಸೇರಿಸ್ಕೊಳ್ಳಿ ಪ್ಲೀಸ್. ಅವ್ರಿಗೆ ಎಷ್ಟು ನಾನು ಆಡಿಷನ್ ಎಲ್ಲ ಕೊಟ್ಟಿದ್ದೆ, ನನ್ನ ಆಡಿಷನ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅವರು. ಮೇಡಮು, ನಾನು ಎಷ್ಟು ಚೆನ್ನಾಗಿ ಹಾಡು ಹೇಳಿದೆ, ಅವ್ರು ರಿಜೆಕ್ಟು ಬೇಡ ಅಂತೆಲ್ಲ ಹೇಳಿ ನಾನು ಕಳಿಸಿರೋದು ವಾಪಸ್. ಹಾಡಿ ನೋಡೋಣ. ಯಾವ ಶ್ರುತಿಲ್ ಬೇಕು, ಯಾವ ಹಾಡಬೇಕು ನಂಗೆ ಒಂದು ನಂಗೊಂದು ಗೊತ್ತು. ಹಾಡ್ಲಾ? ಜೀನಲ್ಲಿ ಹಾಡ್ತೀನಿ. Twinkle twinkle little star, how I wonder what. ಎಕ್ಸ್ಕ್ಯೂಸ್ ಮೀ, ನೋಡಿ ಇವರು ಹಿಂಗೆ ಓಡೋಗ್ಬಿಟ್ರು ನಾನು ಹಾಡು ಕೇಳ್ಬಿಟ್ಟು ಅವತ್ತು. ಸಣ್ಣ ಪಾಪು ಥರ ಆಡ್ತಾ ಇದ್ದೀರಾ? ನೀನು ಪಾಪು ಅಲ್ವೇನೋ, ನಿನ್ನ ಮುಂದೆ ಹಾಗೆ ತಾನೇ ಹಾಡ್ಬೇಕು ನಾನು. ಇಲ್ಲ, ಪ್ರಾಪರ್ಟಿ ಹಾಗಾಡಿ. ಪ್ರಾಪರ್ ಆಗಿ ಹಾಡಿ. ಏನದು ಇವ್ರು ಕರೆಕ್ಟ್ ಮಾಡಿದ್ದು. Twinkle twinkle little star, how I wonder what you are. ಯಾಕೋ ಕಿವಿಯೆಲ್ಲ ಮುಚ್ಕೋತೀಯಲ್ಲೋ. ಏನದು? ಸರಿ, ಹೆಂಗೆ ಆಡ್ಬೇಕು ನೀವೇ ಹೇಳಿ. ಇದೇನು ಡಿ ಕಡಿನಾ? ಜೋಡಿ ನಂಬರ್ 1 ಇಲ್ಲೆಲ್ಲ ನಡೆಯಲ್ಲ. ಇಲ್ಲೇ ಕಣೋ ನಡೆಯೋದೆ, ನನ್ನ ಕಂಟೆಸ್ಟೆಂಟ್ ಕಣೋ. ಮತ್ತೆ ಸಿಂಗರ್ ಯಾಕೀಗ? ಅವ್ರು ಸುಮ್ಮನೆ ಸಿಂಗರ್ ಆಗ್ಬೇಕಂತೆ ಅವರು ನಿಂತರ ಅಂದ್ರೆ ಏನು ಲೆಕ್ಕಕ್ಕಿಲ್ವಾ? ಎಲ್ಲೂ ಇಲ್ಲ. ಸರಿ, ನಾನು ಮನೆಗೆ ಹೊಟ್ಟೋಗ್ಲಾ ಈಗ? ಇಲ್ಲ, ಈಗ ಪೂರ್ತಿ ಹಾಡು ಹೇಳ್ಬೇಕು. ಟ್ವಿಂಕಲ್ ಬಿಟ್ಟು, ಜಾನಿ ಜಾನಿನೂ ಬಿಟ್ಟು, ಬೇರೆ ಅಂದರೆ ರೈಮ್ಸ್ ಬಿಟ್ಟು. ರೈಮ್ಸ್ ಬಿಟ್ಟು ಫಿಲ್ಮ್ ಸಾಂಗ್ ಯಾವ್ದು ಹಾಡೋದು? ಯಾವ್ದು ಹಾಡಲಿ? ಅವ್ರದ್ದು ಎಷ್ಟೊಂದು ಸಾಂಗ್ಸ್ ಇದೆಯಲ್ಲ, ಯಾವ್ದು ಹಾಡೋದು ನಾನು? ನಿಂಗೆ ಲವ್ ಸಾಂಗ್ ಬೇಕಾ, ಇಲ್ಲ ಏನು ಜೈ ಹನುಮಾನ್ದೆಲ್ಲ ಹಾಡಿದಾರಲ್ಲ ಆ ಥರದ್ದು ಬೇಕಾ? ಯಾವ ಥರದ್ದು ಬೇಕು ಹೇಳು? ನಂಗೆ ಬರಲ್ಲ ಕಣೋ ಯಾವುದು ಹಾಡು. ಇಂಥ ಒಂದು ಲೈನ್ ಹಾಡಿದ್ರೆ ಮುಂದಿನ ನಾನು ಹಾಡ್ತೀನಿ ಅಷ್ಟೇ. ಅದೇ ಒಂದು ಲೈನ್ ಹಾಡು, ನಾನು ಮಿಕ್ಕಿದ ಹಾಡ್ತೀನಿ. ನಾನು ಇದು ಪ್ರೋಮೋ ನೋಡಿದೆ, ಮೊನ್ನೆ ಹಾಡಿದ್ರಿ ತಾನೇ ನೀವು ಇದನ್ನ, ಮತ್ತೆ ಅದನ್ನೇ ಹೇಳ್ಕೊಡ್ತಿದ್ದೀರಾ? ಮತ್ತೆ ಯಾರು ಹೇಳ್ಕೊಡ್ಬೇಕು?
ಫಸ್ಟ್ ಯಾವ್ದು ಹಾಡಿದೆ? ಓಪನ್ ಹೇರು ಬಿಟ್ಕೊಂಡು ಅದು ಹಾಡ್ದ ನೀನು ಫಸ್ಟಿಗೆ? ಸರಿ ಅದನ್ನು ಹೇಳ್ಕೊಡಿ. ಓಪನ್ ಹೇರು ಬಿಟ್ಕೊಂಡು ಓಪನ್ ಹೇರ್ ಬಿಟ್ಕೊಂಡು ನಾನು ಬಿಟ್ಕೊಳ್ಳೋದಲ್ಲ. ಇಲ್ಲಿ ನಾನು ಬಿಟ್ಕೊಳ್ಳೋದಲ್ಲ ಕಣೋ ಅದು. ಮತ್ತೆ ಯಾರು ಬಿಟ್ಕೊಳ್ಳೋದು? ಇದು ಯಾರಿದು? ನಾನೇ. ಇದು ಇದ್ಯಾರು ಗೊತ್ತಿಲ್ಲ. ಈಗ ಹೇಳಿದ್ನಲ್ಲ ಜೋಡಿ ನಂಬರ್ 1 ಅಲ್ಲಿ ಆಕ್ಟ್ ಮಾಡ್ತೀನಿ ಅಂತ. ಇವ್ರ ಆಂಟಿ ಅಲ್ವಾ? ಸೋ ಬ್ಯಾಡ್. ಹೆಂಗೋ ನೀನ್ ನನ್ನ ಆಂಟಿ ಅಂತ ಕನ್ಸಿಡರ್ ಮಾಡಿದೆ? ಏಕೆ ಅವ್ರ ಥರನೇ ಇಲ್ವಾ ನಾನು? ಅವ್ರು ಯಾರು? ಅಕ್ಕನ, ಆಂಟಿನ? ಅವರು ಮ್ಯಾಮ್. ಮ್ಯಾಮ್. ಮ್ಯಾಮ್ ಅಲ್ಲ ನಾನು. ಅವ್ರ ಜೋಡಿ ನಂಬರ್ 1 ಓನರ್. ಓನರಾ? ಓನರ್ ಮಾಡಿದೆ ಕಣೋ, ಥ್ಯಾಂಕ್ಸ್. ಧನ್ರಾಜ್ ಮತ್ತು ಪ್ರಜ್ಞನ್ ಮಗಳು ಪ್ರಸಿದ್ಧಿ ಗೇಮ್ ನೋಡ್ತಾ ಇದ್ಲು, ಅದಕ್ಕೆ ಅವಳನ್ನ ರೇಗಿಸ್ತಿದ್ದೆ, ಮೊಬೈಲ್ ಮುಟ್ಟಬಾರ್ದು, ಯೂಸ್ ಮಾಡಬಾರ್ದು ಅಂತ. ನಾನು ಕೂಡ ಸುಮಾರು ಜನ ಮಕ್ಕಳ ಜೊತೆ ಬೆರ್ತಿದ್ದೀನಿ, ಅವ್ರ ಜೊತೆ ಶೋ ಕೂಡ ಮಾಡಿದ್ದೀನಿ. ಆದರೆ ಕೆಲವು ಮಕ್ಕಳು ತೀರಾ ಅತಿರೇಕವಾಗಿ ಮಾತಾಡ್ತಾರೆ. ಅವ್ರ ಪೇರೆಂಟ್ಸು ಅದನ್ನು ನೋಡ್ತಾ ನಗ್ನಗ್ತಾ ಕೂತಿರ್ತಾರೆ. ಅದು ಎಂಥ ಪೇರೆಂಟ್ಸ್ ಅಂತ ನನಗೆ ಅರ್ಥ ಆಗಲ್ಲ. ನಮ್ಮ ಮನೇಲಾಗಿದ್ದರೆ ತಮಾಷೆಗೆ ಮಾತಾಡಿದ್ರು ಮೂತಿ ಮೇಲೆ ಒಂದು ಕೊಟ್ಟು ಮನೆ ಕಳಿಸಿರು, ಹೋಗು ಒಳಗೆ ಅಂತ. ಬಟ್ ಈಗಿನ ಕಾಲದಲ್ಲಿ ಹಾಗಿಲ್ಲ. ಪೇರೆಂಟ್ಸು ಹಾಳು ಮಾಡ್ತಿದ್ದಾರೆ, ಜೊತೆಗೆ ಮಕ್ಕಳು ಹಾಳಾಗ್ತಿದ್ದಾರೆ. ಬಟ್ ಜಿಷ್ಣು ನನಗೆ ತುಂಬ ಇಷ್ಟ ಆಗುವಂಥ ಮಗು. ಯಾಕೆ ಅಂತಂದರೆ ಅವನ ಜೊತೆ ನಾನು ಸ್ವಲ್ಪ ಸಮಯ ಮಾತ್ರ ಕಳೆದಿರೋದು. ಆದರೆ ಅವ್ನು ಯಾವತ್ತೂ ಅತಿರೇಕವಾಗಿ ಮಾತಾಡಲ್ಲ, ಆಫ್ ಸ್ಟೇಜ್ ಆಗಲಿ ಆನ್ ಸ್ಟೇಜ್ ಆಗಲಿ. ಹಾಗೆ ಆ ಪುಟ್ಟ ಬಾಯಲ್ಲಿ ಒಳ್ಳೊಳ್ಳೆ ತಮಾಷೆ ರೀತಿಯಲ್ಲಿ ಮಾತಾಡ್ತಾನೆ ಹೊರತು ಯಾವತ್ತೂ ಹರ್ಟ್ ಆಗೋ ಥರ ಅಥವಾ ಏನೋ ದೊಡ್ಡವ್ರ ಥರ ಓವರಾಗಿ ಮಾತಾಡ್ತಿದ್ದಾನೆ ಅಂತ ಯಾವತ್ತೂ ನಿಮ್ಗೆ ಅನ್ಸಲ್ಲ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ನಿಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಅವ್ರ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಇವತ್ತು ರಿಹರ್ಸಲ್ಸ್ಗೆ ಅಂತಲೇ ಬಂದಿದ್ದು. ನೆಕ್ಸ್ಟ್ ಡೇನೇ ಶೂಟ್ ಇತ್ತು. ಆದರೆ ನೀವು ನಂಬೋದೇ ಇಲ್ಲ, ದಿಲೀಪ್ ರಾಜ್ ಸರ್ ಅದರ ನೆಕ್ಸ್ಟ್ ಡೇನೇ ತೀರೋಗಿದ್ದು. ಹಿಂದಿನ ದಿವಸ ಜಗಪ್ಪ ಫುಲ್ಲು ಸ್ಕ್ರಿಪ್ಟ್ ಓದ್ತಾ ಇದ್ದಾರೆ, ಆದರೆ ಒಂದೇ ಒಂದು ಅಕ್ಷರನೂ ನನ್ನ ತಲೆ ಒಳಗೆ ಹೋಗ್ತಾ ಇಲ್ಲ. ಅದೇನೋ 6th ಸೆನ್ಸ್ ಅಂತಾರಲ್ಲ, ಅದೇ ಅನಿಸುತ್ತೆ ಮೇ ಬಿ. ಫಸ್ಟ್ ಟೈಮ್ ಒಂದು ಸತಿ ಓದಿದ್ರು ಧನ್ರಾಜ್ ಏನೋ ಇಂಪ್ರೂವೈಸ್ ಮಾಡ್ತಿದ್ದಾನೆ, ಪ್ರಜ್ಞಾನು ಹಿಂಗೆ ಬೇಡ ಹಂಗೆ ತೊಗೋಣ ಅಂತ ಹೇಳ್ತಿದ್ದಾರೆ. ನನಗೆ ಏನೋ ಒಂದು ಸಮಥಿಂಗ್ ಹ್ಯಾಪನಿಂಗ್, ಆದರೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಒಂದು ಅಕ್ಷರ ತಲೆಗೂ ಹೋಗಲಿಲ್ಲ. ಸ್ಕ್ರಿಪ್ಟ್ ಕತೆ ಕೂಡ ನನಗೆ ಇವತ್ತಿಗೂ ನೆನಪಿಲ್ಲ. ಸ್ಕ್ರಿಪ್ಟ್ಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಬಹುಶಃ ನಾನು ನೆಕ್ಸ್ಟ್ ಡೇ ಬರೋದೇ ಇಲ್ಲ ಶೂಟಿಂಗ್ಗೆ, ನಾನು ಸ್ಕ್ರಿಪ್ಟ್ ಮಾಡೋದೇ ಇಲ್ಲ ಅಂತ. ಸೊ ಹಾಗಾಗಿ ಅದು ಒಂದು ಅಕ್ಷರನೂ ತಲೆಗೆ ಹೋಗಲಿಲ್ಲ. ಇಂದಿಗೂ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿರುವಂಥ ನಮ್ಮ ದಿಲೀಪ್ ರಾಜ್ ಸರ್ಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಧನ್ಯವಾದಗಳು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.